Hello students, welcome back. This is my 11th class on the topic some basic principles and techniques. Last class ಅಲ್ಲಿ ಏನು ಸ್ಟಡಿ ಮಾಡ್ತಾ ಇದ್ವಿ about electrophiles and nucleophiles. Electrophiles ಅಂದ್ರೆ ಏನು, nucleophiles ಅಂದ್ರೆ ಏನು, ಅದರದ್ದು ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತೆಲ್ಲ ಸ್ಟಡಿ ಮಾಡಿದ್ವಿ ಅಲ್ವಾ. And in today's class we are going to learn how electrons will move in organic reactions. Organic reactions ಆಗಬೇಕಾದ್ರೆ ಹೇಗೆ electrons move ಆಗುತ್ತೆ ಅದನ್ನ ಸ್ಟಡಿ ಮಾಡೋಣ. ಓಕೆ, electron movement in organic reactions. Electron movement in organic reactions. So ನಾನು ನಿಮಗೆ ಹೇಳಿದ್ದೆ, ಏನು ಹೇಳಿದ್ದೆ, ಕಂಪ್ಲೀಟ್ ಎರಡು ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆದರೆ ಯಾವ ಕಂಪ್ಲೀಟ್ ಹೆಡೆಡ್ ಆ್ಯರೋದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಫ್ ಟ್ರಾನ್ಸ್ಫರ್ ಆಫ್ ಓನ್ಲಿ ಒನ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ದೆನ್ ವಿ ರಿಪ್ರೆಸೆಂಟ್ ದಟ್ ಬೈ ಫಿಶ್ ಕ್ಯಾರೋ. ಇದನ್ನು ಕೂಡ ಏನು ಹೇಳಿದೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಏನಾಗುತ್ತೆ, ರಿಯಾಕ್ಷನ್ಸ್ ಆಗಬೇಕಾದ್ರೆ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ. ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಬ್ರೇಕೇಜ್ ಆಫ್ ಓಲ್ಡ್ ಬಾಂಡ್ ಆ್ಯಂಡ್ ಫಾರ್ಮೇಷನ್ ಆಫ್ ನ್ಯೂ ಬಾಂಡ್. ಒಂದು ಬಾಂಡ್ ಬ್ರೇಕ್ ಆಗೋದು, ಇನ್ನೊಂದು ಬಾಂಡ್ ಫಾರ್ಮೇಷನ್ ಆಗೋದು ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಸೊ ಏನು ಮಾಡ್ತೀವಿ, ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ದಟ್ ಆರ್ ಮೇನ್ಲಿ ಪೈ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಅಥವಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಮೇನ್ ಆಗಿ 3 ಇಂಪಾರ್ಟೆಂಟ್ ಎಲೆಕ್ಟ್ರಾನ್ಸ್ ವೇವ್ ಟ್ರಾನ್ಸ್ಫರ್ ಇದೆ. ಫಸ್ಟ್ ಒನ್ ಇಸ್ ಫ್ರಮ್ ಒನ್ ಬಾಂಡ್ ಟು ಅನದರ್ ಬಾಂಡ್. ಒಂದು ಬಾಂಡ್ ಇರುತ್ತೆ, ಅಲ್ಲಿಂದ ಇನ್ನೊಂದು ಬಾಂಡ್ ಆಗಿ ಟ್ರಾನ್ಸ್ಫರ್ ಆಗ್ಬೋದು, ಪೈ ಬಾಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸಿ ಹಿಯರ್, it contains a pi bond here, one pi bond and one sigma bond, and there is one more sigma bond here. What it will do is electron will transfer from here to here. ಒಂದು ಬಾಂಡಿಂದ ಏನಾಗುತ್ತೆ, ಇನ್ನೊಂದು ಬಾಂಡಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲೆಕ್ಟ್ರಾನ್ಸು, ಈ ಬಾಂಡಿಂದ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿದ್ದು ಎಲ್ಲಿಗೆ, ಈ ಕಡೆ. ದಟ್ ಮೀನ್ಸ್ ಫಾರ್ಮೇಷನ್ ಆಫ್ ನ್ಯೂ ಪೈ ಬಾಂಡ್ ವಿಲ್ ಟೇಕ್ಸ್ ಪ್ಲೇಸ್ ಹಿಯರ್. ಇಲ್ಲಿ ಏನಾಗುತ್ತೆ, ಬೇರೆ ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಐ ವಿಲ್ ರಿಪ್ರೆಸೆಂಟ್ ಇಟ್ ಲೈಕ್ ದಿಸ್, ವೈ ಡಬಲ್ ಬಾಂಡ್. ಏನಾಯಿತು, ಈ ಕಡೆ ಹೇಗಿತ್ತು ಅಲ್ಲಿ ಅದೇ ಥರ ಉಲ್ಟಾ ಆಯಿತು ಈ ಕಡೆ. ಅಥವಾ ಏನಾಗಬಹುದು, ಇಲ್ಲಿರೋ ಎಲೆಕ್ಟ್ರಾನ್ಸು ದೇ ಕ್ಯಾನ್ ಮೂವ್ ಆನ್ ದಿಸ್ ಆಟಮ್. ಸೊ ಎಲೆಕ್ಟ್ರಾನ್ಸ್ ಇನ್ ದಿಸ್ ಪೈ ಬಾಂಡ್ ಮೇ ಮೂವ್ ಆನ್ ದಿಸ್ ಆಟಮ್. ಸೊ ಐ ವಿಲ್ ರಿಪ್ರೆಸೆಂಟ್ ಇಟ್ ಲೈಕ್ ದಿಸ್, ವೈ ಸಿಂಗಲ್ ಬಾಂಡ್, ಎಲೆಕ್ಟ್ರಾನ್ಸ್ ಹಿಯರ್ ವಿಲ್ ಮೂವ್ ಆನ್ ವೈ. ಇನ್ ಫಸ್ಟ್ they have moved on this bond and they have formed a new bond, but here they will move on this y and they will exist as lone pair of electrons. ಅದೇನಾಗುತ್ತೆ, lone pair of electron ಆಗಿ exist ಆಗುತ್ತೆ. or in some cases ಏನಾಗಬಹುದು, compound may contain lone pair of electrons. These lone pair of electrons may move and they can form bond. So you will get like this, y double bond. Okay, y may be any atom. Okay, you can take any atom. So these in reactions these type of electrons movement will occur. And in class I have told you complete transfer of electron is represented by complete arrow. For example, if I take OH minus, whether it is electron deficient or electron rich, it is electron rich. ಏನಕ್ಕೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಪ್ರೆಸೆಂಟ್ ಆಗಿದೆ ಅಲ್ವಾ. OH ಮೈನಸ್ ಮೇಲೆ ಯಾವ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಅಂದರೆ ಏನು, ದ ಇಂಡಿಕೇಟ್ಸ್ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಸೊ ಇಟ್ ಇಸ್ ನ್ಯೂಕ್ಲಿಯೋಫೈಲ್. ಸೊ ಇಟ್ ವಿಲ್ ರಿಯಾಕ್ಟ್ ವಿತ್ CH3Br. ಇಲ್ಲಿ ಏನಾಗಿದೆ, CH3Br ಅಲ್ಲಿ the electronegativity difference is large. So this acquires partial positive charge, carbon acquires partial positive charge and bromine acquires partial negative charge. ಏನಕ್ಕೆ ನಾ ಹೇಳಿದ್ದೆ, ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು, ಅಬಿಲಿಟಿ ಟು ಅಟ್ರಾಕ್ಟ್ ದ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಎಲೆಕ್ಟ್ರಾನ್ ಶೇರ್ ಆಗಿರುತ್ತೆ ಅಲ್ವಾ, ಅದೇನಾಗಿರುತ್ತೆ, ಸ್ಲೈಟ್ ಆಗಿ ಬ್ರೋಮಿನ್ ಕಡೆ ಮೂವ್ ಆಗಿರುತ್ತೆ. ಏನಕ್ಕೆ, ಬ್ರೋಮಿನ್ ಈಸ್ ಎಲೆಕ್ಟ್ರೋನೆಗೆಟಿವ್, ಇಟ್ ವಿಡ್ರಾಸ್ ದ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಏನಾಗುತ್ತೆ, ಬಿಕಾಸ್ ಆಫ್ ದಿಸ್ ರೀಸನ್ carbon gets partial positive charge. This is electron rich which attacks on electron deficient atom. ಅದೇನು ಮಾಡುತ್ತೆ, electron deficient center ಮೇಲೆ act ಮಾಡುತ್ತೆ. So you will, and this bond will move with this bromine ಜೊತೆ ಏನಾಗುತ್ತೆ, ಹೋಗುತ್ತೆ electrons. So you will get OH CH3 plus Br minus.
ಓಕೆ, ದಿಸ್ ಇಸ್ ಹೌ ರಿಯಾಕ್ಷನ್ಸ್ ವಿಲ್ ಹ್ಯಾಪನ್. ಒಂದು ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಈ ಥರ ಆಗುತ್ತೆ. ಅಥವಾ ಇಫ್ ಇಟ್ ಇಸ್ CH3Cl, sometimes due to light or heat, transfer of one electrons will takes place to carbon and another will take transfer of electron takes place to chlorine. So you will get free radical CH3 free radical will be present on carbon atom because ಏನಾಗ್ತಾ ಇದೆ, electrons are moving on carbon, one electron is moving on carbon plus Cl free radical. ಓಕೆ, ಸೊ ದೀಸ್ ಟೈಪ್ ಆಫ್ ಒಂದು ಏನಾಗುತ್ತೆ, ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಒಂದು ರಿಯಾಕ್ಷನ್ನಲ್ಲಿ. ಇನ್ನೊಂದು ರಿಯಾಕ್ಷನಲ್ಲಿ ಏನು ಫಾರ್ಮೇಷನ್ ಆಗಬಹುದು, ಫ್ರೀ ರ್ಯಾಡಿಕಲ್ ಕೂಡ ಫಾರ್ಮೇಷನ್ ಆಗಬಹುದು. ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರಾನ್ ಮೂವ್ಮೆಂಟ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್. ಸೊ ಕಂಪ್ಲೀಟ್ ಆಗಿ ಮೂವ್ ಆಗುತ್ತೆ ಇಲ್ಲಲ್ಲ. there are some effects called electron displacement effects. ಏನಾಗುತ್ತೆ, in some cases, for example, if I take carbon chain, let me write it, electron displacement effects. Electron displacement effects. So in these cases what will happen, if a compound or an atom comes near another compound or an atom, it will distort the electron cloud. ಯಾವುದೇ ಒಂದು ಕಾಂಪೌಂಡಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತಲ್ವ, ಅದನ್ನು ಏನು ಮಾಡುತ್ತೆ, ಡಿಸ್ಟಾರ್ಟ್ ಮಾಡುತ್ತೆ ಬೇರೆ ಕಾಂಪೌಂಡ್ ಬಂದು. ಎಲೆಕ್ಟ್ರಾನ್ಸ್ ವಿಲ್ ಡಿಸ್ಪ್ಲೇಸ್ ಫ್ರಮ್ ದರ್ ಪೊಸಿಷನ್. ಅದು ಯಾವ ಪೊಸಿಷನ್ನಲ್ಲಿ ಇತ್ತೋ ಅದು ಡಿಸ್ಪ್ಲೇಸ್ ಆಗುತ್ತೆ. ಐದರ್ ಇಟ್ ಮೇ ಕಮ್ ನಿಯರ್ ದ ಅಟ್ಯಾಕಿಂಗ್ ಆಟಮ್ ಆರ್ ಇಟ್ ಮೇ ಗೋ ಅವೇ ಫ್ರಮ್ ದ ಅಟ್ಯಾಕಿಂಗ್ ಆಟಮ್. ಇಟ್ ಡಿಪೆಂಡ್ಸ್ ಆನ್ ವೆದರ್ ದ ಅಟ್ಯಾಕಿಂಗ್ reagent is electronegative or electropositive. If it is electron withdrawing or electronegative, we call it as electron withdrawing. Electron withdrawing group attach ಆದರೆ ಏನಾಗುತ್ತೆ, electrons will displace towards electron withdrawing groups. If I write the example, you will understand. So let me consider a carbon chain C, and let me consider an X, atom X. Here X is electron withdrawing group. So electron, since it is an electron withdrawing group, I'll represent it by EWG, electron withdrawing group. Okay, EWG is nothing but electron withdrawing group. Remember this acronym. Okay, so see here, it is electron withdrawing groups. ಇಲ್ಲಿ covalent bond formation ಇದೆ ಕಾರ್ಬನ್ ಮತ್ತು ಹೈಡ್ರೋಜನ್ ದಿಸ್ ಆಟಮ್ ಮಧ್ಯೆ. ಇಲ್ಲಿ ಬೇರೆ ಬೇರೆ ಬಾಂಡ್ಸ್ ಎಲ್ಲ ಇರುತ್ತೆ. ಮತ್ತೆ ಸೊ ಏನಾಯಿತು, electrons will slightly displace towards this electron withdrawing group. electron withdrawing group ಇರುತ್ತಲ್ಲ, ಅದ್ರ ಕಡೆ ಏನಾಗುತ್ತೆ, ಸ್ಲೈಟ್ ಆಗಿ ಡಿಸ್ಪ್ಲೇಸ್ ಆಗುತ್ತೆ ಆಟಮ್ಸು. ಆಟಮ್ಸ್ ಡಿಸ್ಪ್ಲೇಸ್ ಆದಾಗ ಏನಾಗುತ್ತೆ, ದಿಸ್ ಅಕ್ವೈರ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಏನಕ್ಕೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗಿದೆ, ಈ ಆಟಮ್ ಜೊತೆ ಜಾಸ್ತಿ ಇದೆ. ಬಟ್ since it is electrons are moving away from this carbon atom, it gets slightly positive charge, partial positive charge ಬರುತ್ತೆ. ಏನಕ್ಕೆ, ಬಾಂಡ್ ಇದೆ ಒಂದು, ಇಲ್ಲಿ ಕಾರ್ಬನ್ ಇದೆ, ಈ ಕಡೆ electron withdrawing groups ಇದೆ. shared pair of electrons will move towards electron withdrawing groups. electron withdrawing groupsಗೆ ಏನಾಗ್ತಾ ಇದೆ, shared pair of electrons ಮೂವ್ ಆಗ್ತಾ ಇದೆ. so in that case what will happen, this electron withdrawing group will receive partial negative charge because of more electron density around it. Here, because of electron deficiency, because electrons are moving away from this, it will get partial positive charge. Okay, so ಇವಾಗ ಏನಾಯಿತು, ಈ ಕಡೆ leave this part, consider these bonds. Consider these bond, carbon bond. In this bond, this has partial positive charge and this is neutral. ಏನಾಗುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇದ್ದಾಗ ಕಾರ್ಬೋಕ್ಯಾಟಯಾನ್ಸ್ ಆರ್ ಎಲೆಕ್ಟ್ರೋಫೈಲ್ಸ್, ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್. ಅದೇನು ಮಾಡುತ್ತೆ, ಈ ಬಾಂಡಲ್ಲಿರೋ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಇಟ್ ವಿಲ್ ಅಟ್ರಾಕ್ಟ್ಸ್ ದ ಎಲೆಕ್ಟ್ರಾನ್ಸ್, ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿಸ್ ಬಾಂಡ್ ಟುವರ್ಡ್ಸ್ ಇಟ್ ಸೆಲ್ಫ್ ಟು ನ್ಯೂಟ್ರಲೈಸ್ ದಿಸ್. ಸೊ ದಿಸ್ ಕಾರ್ಬನ್ ಗೆಟ್ಸ್ partial positive charge which is less than positive charge present on this atom.
ನೆಕ್ಸ್ಟ್ ಏನಾಗುತ್ತೆ, ಇದರಲ್ಲೂ ಕೂಡ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇದೆ, ಮತ್ತು ಸ್ಲೈಟಾಗಿ ಸ್ವಲ್ಪ ಎಲೆಕ್ಟ್ರಾನ್ಸ್ ವಿಲ್ ಡಿಸ್ಪ್ಲೇಸ್ ಟುವರ್ಡ್ಸ್ ದಿಸ್ ಆಟಮ್. ಸೊ ಇಟ್ ಆಲ್ಸೋ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಬಟ್ ಇಟ್ ವಿಲ್ ಬಿ ಸ್ಟಿಲ್ ಲೆಸ್ಸರ್ ದ್ಯಾನ್ ದಿಸ್ ಒನ್. ಈ ಕಾಂಪೌಂಡಲ್ಲಿರೋದಕ್ಕಿಂತ ಮತ್ತು ಲೆಸ್ ಇರುತ್ತೆ ಇದು. ಓಕೆ, ದಿಸ್ ಇಸ್ ಕಾಲ್ಡ್ ಇಂಡಕ್ಟಿವ್ ಎಫೆಕ್ಟ್. ಇದನ್ನ ಏನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಒನ್ ಆಫ್ ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ವಿಚ್ ಇಸ್ ಕಾಲ್ಡ್ ಇಂಡಕ್ಟಿವ್ ಎಫೆಕ್ಟ್. So what is inductive effect? Displacement of electrons along the sigma bond. ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಡಿಸ್ಪ್ಲೇಸ್ ಆಗ್ತಾ ಇದೆ. ಅದ್ರದ್ದು ಒರಿಜಿನಲ್ ಪೊಸಿಷನ್ ಇರುತ್ತಲ್ವಾ, ಅಲ್ಲಿಂದ ಏನಾಗ್ತಾ ಇದೆ, ಡಿಸ್ಪ್ಲೇಸ್ ಆಗ್ತಾ ಇದೆ ಅಲಾಂಗ್ ಸಿಗ್ಮಾ ಬಾಂಡ್ ಥ್ರೂ ಔಟ್ ದ ಚೈನ್. ಸೊ ಇನ್ ದಿಸ್ ಚೈನ್ electrons are displacing due to the presence of electron withdrawing group. ಅಲ್ಲಿ electron withdrawing group ಇದೆ, or due to the presence of a group which is attached to this. This is called as inductive effect. And as the distance increase ಆಗ್ತಾ ಹೋದಾಗ ಏನಾಗ್ತಾ ಇದೆ, strength of positive charge decreases. ಪಾಸಿಟಿವ್ ಚಾರ್ಜ್ ಸ್ಟ್ರೆಂತ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಇಂಡಕ್ಟಿವ್ ಎಫೆಕ್ಟ್ ಡಿಕ್ರೀಸಸ್ ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್. ಈ ಆಟಮಿಂದ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಾಗೆ ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ವಾಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್? ಇಂಡಕ್ಟಿವ್ ಎಫೆಕ್ಟ್ ಈಸ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ where displacement of electrons takes place along the saturated carbon chain. Saturated carbon chain ಅಲ್ಲಿ electrons displace ಆಗುತ್ತೆ and it decreases as the distance increases. So ಏನು ಮಾಡ್ತಾ ಇದೆ, this atom is inducing displacement effect. ಇಂಡಕ್ಟಿವ್ ಎಫೆಕ್ಟ್ನ ಏನು ಮಾಡ್ತಾ ಇದೆ, ಇಂಡ್ಯೂಸ್ ಮಾಡ್ತಾ ಇದೆ ಈ ಆಟಮು ಬಿಕಾಸ್ ಆಫ್ ಇಟ್ಸ್ ಎಲೆಕ್ಟ್ರೋನೆಗೆಟಿವಿಟಿ. ಆಲ್ವೇಸ್ ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪೇ ಪ್ರೆಸೆಂಟ್ ಇರಬೇಕು ಅಂತ ಇಲ್ಲ. ಸಮ್ಟೈಮ್ಸ್ ಸಮ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಮೇ ಆಲ್ಸೋ ಪ್ರೆಸೆಂಟ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಕೂಡ ಇರಬಹುದು. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಏನಾಗುತ್ತೆ, ಇಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಸ್ ಪ್ರೆಸೆಂಟ್, ಸಿ like this, let me consider Y as electron donating group. Y is electron donating group. Here X is electron withdrawing group. ಇಲ್ಲಿ ಏನಾಗುತ್ತೆ, since it is electron donating group, it acquires partial positive charge and this acquires partial negative charge. Here negative charge repulsion takes place and electrons will move slightly towards this carbon atom. This acquires partial negative charge which is less than this negative charge. ಅದೇ ಥರ ಏನಾಗುತ್ತೆ, ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ this is a permanent effect. Permanent effect induced by displacement of electrons in a saturated carbon chain. Inductive effect is permanent effect produced by an atom in a carbon chain due to the presence of electronegativity difference. You can write any definitions, that is not an issue. Saturated compound ಅಲ್ಲಿ ನಿಮಗೆ ಹೇಗೆ ಅರ್ಥ ಆಗುತ್ತೆ ಆ ಥರ ಬರಿಬೋದು. Saturated compound ಅಲ್ಲಿ electron displacement will takes place along the sigma bond. Sigma bond ಮೂಲಕ ಏನಾಗುತ್ತೆ, electrons displacement ಆಗುತ್ತೆ due to the presence of an atom which may be electron withdrawing or electron donating, and this is a permanent effect. ಇದೇನು ಪರ್ಮನೆಂಟ್ ಎಫೆಕ್ಟು. ಮತ್ತು ಆಸ್ ದ ಲೆಂತ್ ಇನ್ಕ್ರೀಸಸ್ ಇಟ್ಸ್ ಸ್ಟ್ರೆಂತ್ ಡಿಕ್ರೀಸಸ್. ಇಂಡಕ್ಟಿವ್ ಎಫೆಕ್ಟ್ದು ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಲೆಂತ್ ಇನ್ಕ್ರೀಸ್ ಆದಾಗೆ ಇಟ್ಸ್ ಸ್ಟ್ರೆಂತ್ ವಿಲ್ ಡಿಕ್ರೀಸ್. ಇಂಡಕ್ಟಿವ್ ಎಫೆಕ್ಟ್ ಸ್ಟ್ರೆಂತ್ ವಿಲ್ ಡಿಕ್ರೀಸಸ್ ಆಸ್ ದ ಲೆಂತ್ increases. This is about inductive effect. So hope you understood this. If you have any doubts, so there are mainly two types of inductive effect. I have told you this group may be electron withdrawing groups or electron donating group depending on the group which is attached to this. ಇದಕ್ಕೆ ಯಾವ ಥರದ ಗ್ರೂಪ್ ಅಟ್ಯಾಚ್ ಆಗಿದೆ ಅದನ್ನ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ, ಮೇನ್ಲಿ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಇಸ್ ಕಾಂಪೌಂಡ್ ಶೋಯಿಂಗ್ ಮೈನಸ್ ಐ ಎಫೆಕ್ಟ್. ಮೈನಸ್ ಐ effect. I is nothing but inductive effect. It is represented by I, okay, capital I. Minus I effect. If an electron withdrawing group attached to the molecule
then they show ಮೈನಸ್ ಐ ಎಫೆಕ್ಟ್. ಏನು ಮಾಡುತ್ತೆ ಅದು ಮೈನಸ್ ಐ ಎಫೆಕ್ಟ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಸೊ ಸೇಮ್ ದಿಸ್ ಒನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ and they will show minus I effect. This will show minus I effect. ಏನು ಮಾಡುತ್ತೆ ಮೈನಸ್ ಐ ಎಫೆಕ್ಟ್ನ ತೋರಿಸುತ್ತೆ. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅದನ್ನ ಏನಂತ ಕರಿತೀವಿ, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಮೈನಸ್ ಐ. ಸೊ ಕ್ಯಾನ್ ಯು ಗಿವ್ ಎಕ್ಸಾಂಪಲ್ಸ್ ಫಾರ್ ಕಾಂಪೌಂಡ್ಸ್ ಆರ್ ಆಟಮ್ಸ್ ವಿಚ್ ಶೋ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ or electron withdrawing groups, any electron withdrawing group? For example, NO2. Examples are NO2, COOH. These are all electron withdrawing groups. Cyanide, CN. So these will show negative inductive effects. If electron withdrawing group is present, electron withdrawing group present agidre ಏನು ಮಾಡುತ್ತೆ, they withdraw the shared pair of electrons and they causes negative inductive effect. Remember this, electron withdrawing groups causes negative inductive effect. Next is positive inductive effect. Second one is positive inductive effect. It is represented by plus I. Positive inductive effect. I think you can understand this. First I have explained this and now I am telling the name for that. Okay, that's it. If electron donating group is present, then it causes positive inductive effect. ಅದೇನು ಮಾಡುತ್ತೆ, ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ನ ತೋರಿಸುತ್ತೆ. ಇಂಡಕ್ಟಿವ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಂಡಕ್ಟಿವ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ is called as ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಪ್ಲಸ್ ಐ. ಅದನ್ನ ಯಾವುದರಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಪ್ಲಸ್ ಐ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ CH3 thrice CH3 thrice C and CH2. These are all examples for compounds or atoms, electron donating atoms which show plus I effect. Remember, it's always electron donating groups will show plus I effect and electron withdrawing groups will show minus I effect. So examples for the atoms which show minus I effect are NO2, COOH, CN. So these are all electron withdrawing groups. So they will show minus I effect. Remember this, always if electron withdrawing group is present, ಅದೇನು ಮಾಡುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಅದರದ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಕಾಂಪೌಂಡಲ್ಲಿರೋ ಎಲೆಕ್ಟ್ರಾನ್ಸ್ನೆಲ್ಲ ತನ್ನ ಕಡೆಗೆ ಎಳ್ಕೊತಾ ಇರುತ್ತೆ. ಸೊ ದೇ ಶೋಸ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ and electron donating groups will show positive inductive effect. If you want, I'll write it. So remember like this. Presence of electron withdrawing group. Electron withdrawing group will show minus I effect. Electron donating group will show, electron withdrawing group. Electron donating group will show plus I effect. Okay, so this is about inductive effect. Inductive effect andre enu, displacement of electrons along the sigma bond due to the presence of some atom in them. That may be electronegative or electropositive. Only this happens in saturated atoms and it is a permanent effect. Because of this inductive effect, boiling point, melting point and all increases. Okay, so there are two types. One is negative inductive effect, another one is positive inductive effect. Negative inductive effect andre enu, due to the presence, it is caused by or it is caused due to the presence of electron withdrawing group. So electron donating group causes plus I effect. Okay, hope you understood this. If you have any doubts, you can contact me by any time. Thank you.